ಸರ್ ನಮಗೆ ಕಬ್ಜಾ ಅವಾಗ ಎಷ್ಟು ಭಾಷೆ ರಿಲೀಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಹೇಳಿ ಎಲ್ಲ ಮಾಡಿದ್ದು. ನಾವೆಲ್ಲ ಹೆಂಗೆ ಅಂದರೆ ಸರ್, ನಮ್ಮ ತಂದೆಯವರು ಓದಿಸ್ಬೇಕಾದ್ರೆ ನಾನು PUC ಫೇಲ್ ಆದೆ. ನೆಕ್ಸ್ಟ್ ಓದೋ ಅಂತ ನಮ್ಮ ತಂದೆ ಓದ್ಸೋಕ್ಕಾಗಲಿಲ್ಲ. ಸೊ ನಾನು 5 ವರ್ಷ ಏನು ಓದಿದೆ ಅಂತಂದರೆ, ತೋಟಕ್ಕೆ ಹೋಗಿ ಒಬ್ಬ ಫಾರ್ಮರ್ ಆಗಿ ಓದಿದೆ. ಅದಾದಮೇಲೆ ಬರೀ ಸರ್ಟಿಫಿಕೇಟ್ಗೋಸ್ಕರ ನಾನು BCom ಮಾಡಿಕೊಂಡೆ, ಸರ್ಟಿಫಿಕೇಟ್ಗೋಸ್ಕರ ಕರೆಸ್ಪಾಂಡೆನ್ಸ್ ಮಾಡಿಕೊಂಡೆ. ಬಟ್ 5 ವರ್ಷ ರಿಯಲ್ ಆಗಿ ಓದಿದ್ದು ಎಲ್ಲಿ ಅಂದರೆ ಜಮೀನಲ್ಲಿ. ಸೊ ನಾನು ಇದನ್ನೇನೇ ಕೇಳ್ತಿದ್ದೀನಿ ಅಂತಂದರೆ ಸರ್, ನೀನು ಕೇಳಿದ್ದೇನೆ ಹೇಳು, ಈ ದೇಶ ಭಾಷೆ 7 ಭಾಷೆದೂ ನಾನು ಏನು ಮಾಡಿದೆ ನಿಮ್ಗೆ ಹೇಳಿದೆ, ನಾನು ಮಾಡಬೇಕು ಅಂತ ಹೊರಟೆ. ಯಾಕೆ ಒಂದು KGF ನಾನು ಪ್ರೌಡಾಗಿ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ ಸರ್, ನಮ್ಮದೇ ಸಿನಿಮಾ, ಯಾರು ಏನು ಅಂದ್ಕೊಂಡ್ರು. ಸೊ ಅವ್ರು 5 ಭಾಷೆಯಲ್ಲಿ ಮಾಡಿದಾಗ ನಾನು 1-2 ಭಾಷೆ ಬೇರೆ ಮಾರ್ಕೆಟ್ನ ಸ್ಟಡಿ ಮಾಡಿದೆ. ಆ ಪ್ಲ್ಯಾನ್ ಪ್ರಕಾರವಾಗಿ ಮಾಡಿದೆ, ನಾನು ಗೆದ್ದೆ. ಆ ಗೆದ್ದಿದ್ದಕ್ಕೆ ನಿಮಗೆ ಪ್ರೂಫು ಕೊಟ್ಟಿದ್ದೀನಿ. ಚೆನ್ನಾಗಿ ಬಿಸ್ನೆಸ್ಸು ಆಯಿತು, ಸೂಪರ್ ಹಿಟ್ ಆಯಿತು. ಈಗ ನಂಗೆ ರೂಟ್ ಗೊತ್ತಾಗಿದೆ, ಸಣ್ಣ ಪುಟ್ಟ ನಾನು ಮಿಸ್ಟೇಕ್ಸ್ ಮಾಡ್ಕೊಂಡೋದಕ್ಕೆ ತಿದ್ಕೊಳ್ಳೋದು ಗೊತ್ತಾಗಿದೆ. ಇದು 100 ಕೋಟಿ ಸಿನಿಮಾನೋ ಅಥವಾ ಒಂದು 20 ಕೋಟಿ ಸಿನಿಮಾ ಅಂತಲ್ಲ. ಈಗ ನನಗೆ ಹಿಂದಿಯಲ್ಲಿ ಹೆಂಗೆ ರಿಲೀಸ್ ಮಾಡಬೇಕು, ತೆಲುಗಲ್ಲಿ ಏನು ರಿಲೀಸ್ ಮಾಡಬೇಕು, ಮಲಯಾಳಮಲ್ಲಿ ಯಾರು ಡಿಸ್ಟ್ರಿಬ್ಯೂಟರು, ತಮಿಳಲ್ಲಿ ಯಾರು ಡಿಸ್ಟ್ರಿಬ್ಯೂಟರು, ಈ ಥರದ್ದೆಲ್ಲವೂ ನನಗೆ ಈಗ ರೂಟ್ ಇದೆ. ಈ ರೂಟ್ ಇರುವಾಗ ನಾನು ಯಾವುದೇ ಸಿನಿಮಾ ಮಾಡಿದ್ರು, ಈಗ ನನಗೆ ಟೀಮ್ ಇರೋದ್ರಿಂದ ನಾನು ಒಬ್ಬನೇ ಇಲ್ಲ ಇಲ್ಲಿ. ಹಿಂದಿಯಲ್ಲಿ ನನ್ನ ಪಾರ್ಟ್ನರ್ ಆಗಿ ಆನಂದ್ ಪಂಡಿತ್ ಅವರು ಇದ್ದಾರೆ, ತೆಲುಗಲ್ಲಿ ಒಬ್ರು ಇದ್ದಾರೆ, ತಮಿಳಲ್ಲಿ ಒಬ್ರು ಇದ್ದಾರೆ, ಮಲಯಾಳಮಲ್ಲಿ ಒಬ್ರು ಇದ್ದಾರೆ. ಈಗ ನಾನು ಒಂದು ಸಿನಿಮಾ ಮಾಡಿದ್ರೆ ಎಲ್ಲರಿಗೂ ಕೊಡ್ತೀನಿ. ಹಾಗಾಗಿ ಚಂದ್ರು RC ಸ್ಟುಡಿಯೋಸಲ್ಲಿ ಯಾವುದೇ ಮಾಡಿದ್ರು ಎಲ್ಲ ಲ್ಯಾಂಗ್ವೇಜ್ಗೂ ಹೋಗುತ್ತೆ. ಇದು ಲ್ಯಾಂಗ್ವೇಜ್ ನೋಡ್ತೀನಿ, 5 ಲ್ಯಾಂಗ್ವೇಜ್ ಮ್ಯಾಂಡೇಟ್ರಿ. ಆಮೇಲೆ ನಮ್ಮನ್ನು ಬಂದು ಕೇಳ್ಕೊಟ್ಟಿದ್ದಾರೆ, ಅವರಿಗೆ ಡಬ್ ಮಾಡಿಕೊಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.